ಹೊಳೆನರಸೀಪುರ ಪಟ್ಟಣದ ಕೊನೇರಿ ರಾಮಶೆಟ್ಟರ ಛತ್ರದಲ್ಲಿ ಪ್ರೈಮ್ ಕ್ರಿಕೆಟ್ ಕ್ಲಬ್ ಮತ್ತು ಶ್ರೀ ಲಕ್ಷ್ಮೀನರಸಿಂಹ ಕ್ರಿಕೆಟರ್ಸ್ ಅವರ ಸಹಯೋಗದಲ್ಲಿ ಸಾಹಿತಿ ಕುಮಾರ್ ಹೊನ್ನೇನಹಳ್ಳಿ ರಚಿಸಿದ ಲೋಕಲ್ ಕ್ರಿಕೆಟ್ ಮತ್ತು ಹುಡುಗಾಟಗಳು ಎಂಬ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮನುಷ್ಯನ ಜೀವನದಲ್ಲಿ ಸ್ನೇಹಕ್ಕೆ ಮಹತ್ವದ ಸ್ಥಾನವಿದ್ದು, ಸ್ನೇಹ ಸಂಬಂಧಗಳನ್ನು ಉಳಿಸಿಕೊಂಡಾಗ ಅದು ನಮ್ಮ ಜೀವನೋತ್ಸಾಹವನ್ನು ಹೆಚ್ಚು ಮಾಡುತ್ತದೆ ಎಂದು ಕೃಷಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ವಿನೋದ್ ಚಂದ್ರ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕುಮಾರ ಹೊನ್ನೇನಹಳ್ಳಿ ಅವರು ಲೋಕಲ್ ಕ್ರಿಕೆಟ್ ಮತ್ತು ಹುಡುಗಾಟಗಳು ಕೃತಿಯನ್ನು ಅವರ ಬಾಲ್ಯ, ಯೌವನ ಮತ್ತು ಹದಿಹರೆಯದ ದಿನಗಳಲ್ಲಿ ಕ್ರಿಕೆಟ್ ಆಡಿದ ನೆನಪುಗಳು ಮತ್ತು ಆಡಲು ಅವರಿಗೆ ಸ್ಫೂರ್ತಿಯಾದ ಗೆಳೆಯರು ಮತ್ತು ಹಿರಿಯರ ನಡುವಿನ ಒಡನಾಟವನ್ನು ಹಾಗೂ ಜೀವನದಲ್ಲಿ ಕಷ್ಟಪಟ್ಟು ಬೆಳೆದು ಬಂದ ದಾರಿಯನ್ನು ಮರೆಯದೆ ಒಬ್ಬ ಸಾಧಕರಾಗಿ, ನವೀರಾಗಿ ತಮ್ಮ ಭಾವನೆಗಳನ್ನು ಕೃತಿಯಲ್ಲಿ ಅನಾವರಣಗೊಳಿಸಿದ್ದಾರೆ. ತಮ್ಮ ಜೀವನದಲ್ಲಿ ಒಡನಾಟಿಯಾಗಿ ಗೆಳೆಯರ ಜೊತೆಯಲ್ಲಿ ಆಡಿ ಬೆಳೆದ ವಾತಾವರಣವನ್ನು ತಮ್ಮ ಕೃತಿಯ ಮೂಲಕ ಪ್ರತಿಬಿಂಬಿಸಿ ಕೃತಿಯ ಓದುಗರಿಗೆ ತಮ್ಮ ಬಾಲ್ಯದ ದಿನಗಳನ್ನು ಮರುಕಳಿಸುವ ಸಾಹಸವನ್ನು ಮಾಡಿದ್ದಾರೆ. ಇಂತಹ ಸದಭಿರುಚಿಯ ಕೃತಿಗಳು ಲೇಖಕರ ಲೇಖನಿಯಿಂದ ಮತ್ತಷ್ಟು ಮೂಡಿ ಬರಲಿ ಎಂದು ಶುಭ ಹಾರೈಸಿದರು. ಸುಧಾಕರ್ ಎಬಿ ಎಸಿಪಿ ಮೈಸೂರು ಅವರು ಮಾತನಾಡಿ, ತಾವು ಸಹ 25 ವರ್ಷಗಳ ಹಿಂದೆ ಒಬ್ಬ ಕ್ರಿಕೆಟ್ ಪಟುವಾಗಿ ತಮ್ಮನ್ನು ತೊಡಗಿಸಿಕೊಂಡ ದಿನಗಳನ್ನು ನೆನಪು ಮಾಡಿಕೊಂಡರು. ಅಧ್ಯಯನದ ಜೊತೆಗೆ ಕ್ರೀಡೆಗಳು ಇದ್ದಲ್ಲಿ ನಮ್ಮ ಜೀವನದಲ್ಲಿ ಸಮತೋಲನವಿರುತ್ತದೆ. ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಬಂದಾಗ ಅದನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು ಎಂದು ಕಿವಿಮಾತು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿದ್ದು, ಮೊಬೈಲ್ ಆ್ಯಪ್ ಮೂಲಕ ಜನತೆಗೆ ಹಣವನ್ನು ಡಬಲ್ ಮಾಡುವ ಆಸೆ ಆಮಿಷಗಳನ್ನು ತೋರಿಸಿ ವಂಚಿಸುವವರು ಹೆಚ್ಚಾಗುತ್ತಿದ್ದು, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಜಾಗೃತಿ ಮೂಡಿಸಿದರು. ಹಳ್ಳಿ ಮೈಸೂರು ಸರ್ಕಾರಿ PU ಕಾಲೇಜಿನ ಪ್ರಾಂಶುಪಾಲ HS ಪ್ರಭುಶಂಕರ್, ಸಾಹಿತ್ಯ ಹಾಗೂ ಬೆಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ AGM ವಿನಯ್ SR ಕೃತಿಯ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಮೈಸೂರಿನ ಡಯಟ್ ಉಪನ್ಯಾಸಕ ನಟೇಶ್ HB ವಹಿಸಿದ್ದರು. ಪುಸ್ತಕವನ್ನು ಪ್ರೈಮ್ ಕ್ರಿಕೆಟ್ ಕ್ಲಬ್ ಮಾಜಿ ನಾಯಕ ಹಾಗೂ SJ ಕನ್ಸ್ಟ್ರಕ್ಷನ್ಸ್ ಮಾಲೀಕ ಅಶೋಕ್ ಗೌಡ J ಹಾಗೂ SLNC ಕ್ರಿಕೆಟರ್ಸ್ ಮಾಜಿ ಕ್ಯಾಪ್ಟನ್ ಹಾಗೂ ಮಾಜಿ ಪುರಸಭಾ ಸದಸ್ಯ HK ಗಂಗಾಧರ ಉರ್ಫ್ ಪಾಪಣ್ಣ ಲೋಕಾರ್ಪಣೆಗೊಳಿಸಿದರು. PCC, SLNC ಹಾಗೂ UCC ಕ್ರಿಕೆಟ್ ತಂಡದ ಹಿರಿಯ ಕ್ರಿಕೆಟ್ ಆಟಗಾರರಾದ ಹರೀಶ್ HK, ದಿವಾಕರ್ HK, ಬಸವಣ್ಣ, ಪುಟ್ಟರಾಜು, ಸೋಮಣ್ಣ, ಅನಂತ, ಮಂಜೇಗೌಡ, ಗುಂಡಣ್ಣ, ಜಿಯಾ, ಶಮ್ಮಿ ಮತ್ತು ಗ್ರೇಸಿ ಅವರನ್ನು ಸನ್ಮಾನಿಸಲಾಯಿತು. ದೀಪಾ ಬಾಲಾಜಿ ಪ್ರಾರ್ಥಿಸಿದರು. ಕುಮಾರ್ ಹೊನ್ನೇನಹಳ್ಳಿ ವಂದಿಸಿದರು ಹಾಗೂ S ವಿಶ್ವನಾಥ್ ನಿರೂಪಿಸಿದರು. ಸಮಾರಂಭದಲ್ಲಿ PCC, SLNC ಹಾಗೂ UCC ಕ್ರಿಕೆಟ್ ತಂಡದ ಸದಸ್ಯರು, ಕ್ರಿಕೆಟ್ ಅಭಿಮಾನಿಗಳು ಇತರರು ಉಪಸ್ಥಿತರಿದ್ದರು. ಆ ಸಮಾಧಿಗಳು, ಜೀವ ವಿಕಾಸಗಳು, ನಾವು ಹುಡುಗಾಟ ಆಗ್ತಾನೆ ಹೇಗೆ ಬೆಳೆದು ಇವತ್ತು ಒಂದು ಹಂತಕ್ಕೆ ಒಂದು ಸನ್ಮಾನಕ್ಕೆ ಅಥವಾ ಆ ಸಂಬಂಧಗಳನ್ನು ಉಳಿಸಿಕೊಂಡೇ ಬೇರೆ ಬೇರೆ ಪಾತ್ರಗಳಾಗಿ ಸಮಾಜದಲ್ಲಿ ಬದಲಾವಣೆ ಆಗಿದೆ. ಅದು ಹೇಗೆ ವಿಶೇಷವಾಗಿ ಸಾಧ್ಯ ಆಗಿರೋದನ್ನ ಅತ್ಯಂತ ನವಿರಾಗಿ ತುಂಬಾ ಪ್ರತಿಯೊಂದು ಪಾತ್ರ ಚೆನ್ನಾಗಿ ಇಟ್ಕೊಂಡಿದೆ. ಬಹಳ ಖುಷಿ ಆಯಿತು. ಇವೆಲ್ಲ ಬಂದಿರೋದು ಈ ಒಂದು ಸ್ನೇಹ ಸಂಬಂಧ ಅವರಲ್ಲಿರುವಂತಹ ಈ ಒಂದು ಏನು ಸೆಳೆತ ಇದೆ. ಅದಕ್ಕೆ ನಾನು ಮುಂಚೆನೆ ಅನ್ಕೊಂಡೆ, ಅವತ್ತಿನ ಪುಸ್ತಕದಂತ ಪುಸ್ತಕ ಬಿಡುಗಡೆ ಆಗಿದ್ದಂಥ ವಾತಾವರಣ ಬೇರೆ, ಇವತ್ತಿನ ವಾತಾವರಣದ ಎಲ್ಲರಲ್ಲಿ ಒಂಥರ ಹುರುಪು. ಏನು ನಾನು ಮತ್ತೆ ಕಾಲೇಜ್ ಹೋಗಿದ್ದೀನಿ, ಮತ್ತೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ದೀನಿ, ಇನ್ನೇನೋ ಮತ್ತೆ ಎಲ್ಲ ಬಾಲ್ಯ ಮತ್ತೆ ಮರುಕಳಿಸುವಾಗ ಎಲ್ಲ ಸಲಿ ಒಂದು ಇದೆ. ಈ ರೀತಿಯ ಸ್ನೇಹ ಸಂಬಂಧಗಳು ಸದಾ ಇರಬೇಕು. ಇದು ನಮ್ಮ ಜೀವನೋತ್ಸವನ್ನ ಜಾಸ್ತಿ ಮಾಡುತ್ತೆ, ನಮಗೆ ಏಜನ್ನು ಜಾಸ್ತಿ ಮಾಡುತ್ತೆ. ನಮ್ಮ ನೋವುಗಳನ್ನ ಮರೆಸಿ ಮತ್ತೆ ನನ್ನ ಹೊಸ ಆಲೋಚನೆಗಳಿಗೆ, ಹೊಸ ಪರಿವರ್ತನೆಗಳಿಗೆ, ಹೊಸ ಪ್ರಯತ್ನಗಳಿಗೆ ಒಂದು ದಾರಿ ಮಾಡಿಕೊಡುವಂತಹ ಒಂದು ಪ್ರಯತ್ನ. ಈ ರೀತಿಯ ಒಗ್ಗೂಡುವಿಕೆ, ಸ್ನೇಹ ಸಮ್ಮಿಲನ ಮತ್ತೆ ಮತ್ತೆ ಆಗ್ತಾ ಹೇಳ್ತಾ ಶ್ರೀ ಕುಮಾರ್ ಹೊನ್ನೇನಹಳ್ಳಿ ನಾವು ಎಲ್ಲಿರ್ತವೆ ಒಂದು ಪಾಸಿಟಿವ್ ಇರ್ತದೆ. ನಾನು ಕಾಲೇಜು ದಿನಗಳಿಂದ ಅವರ ಸ್ನೇಹಿತರಾಗಿ ಬಂದಿದ್ದೇನೆ. ಅವನ ಆ ಸಂದರ್ಭದಿಂದ ಅವರು ಸಾಹಿತಿಗಳು ಸಹಪಾಠಿ ಆಗಿರೋದ್ರಿಂದ ಏಕವಚನೆ ಜಾಸ್ತಿ ಬರುತ್ತೆ. ಕುಮಾರ್ ಹೊನ್ನೇನಹಳ್ಳಿ ಅವರು ಎಲ್ಲಿದ್ರು ಆ ಇಡೀ ವಾತಾವರಣವನ್ನ ಒಂದು ಹಿಡಿದಿಟ್ಟು ಅದೊಂದು ನಗುವನ್ನ, ಸಂತೋಷನ, ಪಾಸಿಟಿವ್ ಎನರ್ಜಿಯನ್ನ ಹಂಚಿ ಎಲ್ಲ ನೋವುಗಳನ್ನ ಮರೆಸಿ ಏನೋ ಒಂದು ನಡೀತ ಆಗುತ್ತೆ ಅನ್ನೋ ಒಂದು ಹಂತಕ್ಕೆ ತಗೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಅವರ ಲೇಖನಿಯಲ್ಲಿ ಉತ್ತಮವಾದಂತಹ ಒಂದು ಕೃತಿಗಳು ಹೊರಬರಲಿ. ಇದೇ ರೀತಿ ಸ್ನೇಹ ಎಲ್ಲರಲ್ಲಿ ಭಾಗಿಯಾಗಲಿ ಅಂತ ಹೇಳಿ ನಾನು ಹಾರೈಸೋದಕ್ಕೆ